ಏನು ತೊಂದರೆ ಆಗತ್ತೈತೆ ಅಂದ್ರೆ ರೀ KLE ಕಾಲೇಜ್ 4 ಗಂಟೆಗೆ ಬಿಡತ್ತಿದ್ರಿ. ಆದರೆ ನಮ್ಮ ರಾಯಬಾಗದಿಂದ ಕುರ್ಚಿ ಮಾರ್ಗ ಹೋಗೋ ಬಸ್ಗಳು 3:40ರಿಂದ 4 ಗಂಟೆ ಒಳಗೆ 5 ಗಾಡಿ ಅಂದ್ರೆ ಅನುಸೂಚಿ ಸಂಖ್ಯೆ 71, 72, 23, 82 ಮತ್ತು 7 ಗಾಡಿಗಳು ರೀ ಅಟ್ ಅ ಟೈಮ್ 5 ಗಾಡಿಗಳು ಅರ್ಧ ತಾಸು ಒಳಗೆ ಹೋಗಿಬಿಡತ್ತವ್ರಿ. ಆಮೇಲೆ 4 ಗಂಟೆಯಿಂದ 5:30 ತನಕ ಅವ್ರಿಗೆ ಬಸ್ಸೇ ಇಲ್ಲ. ಅವ್ರ 4 ಗಂಟೆ ಕಾಲೇಜ್ ಬಿಡ್ತಂದ್ರೆ ಅವ್ರು ಬರೋದು 4:15, 4:20 ಆಗತ್ತೈತ್ರಿ. ಆಮೇಲೆ ಅವ್ರು 1 ತಾಸು 1.5 ತಾಸು ತನಕ ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗೆ ನಿಲ್ಬೇಕಾಗೈತೆ. ಅದಕ್ಕೆ ನಾವು ಡಿಪೋ ಮ್ಯಾನೇಜರ್ ಅವ್ರಿಗೆ ಮನವಿ ಏನಂತಂದ್ರೆ ಅದರೊಂದು ಒಂದು ಗಾಡಿ ನೀವು ಏನಾದ್ರೆ ಒಂದು ಸ್ವಲ್ಪ 4:15ಗೆ ಮಾಡಿಕೊಟ್ರಂದ್ರೆ ಲೇಟ್ ಆದ ವಿದ್ಯಾರ್ಥಿಗಳಿಗೆ ಹೋಗೋಕೆ ಅನುಕೂಲ ಆಗ್ತೈತೆ ಅನ್ನೋದು ಅಷ್ಟೊಂದು ಮನವಿ. ಅಂತ ಈಗ ಮ್ಯಾನೇಜರ್ ಅವರ ನಮ್ಮ ಜೊತೆ ಮಾತಾಡ್ಕೊಂಡು ಅದನ್ನು ನಾವು ಮೇಲಾಧಿಕಾರಿಗಳ ಜೊತೆ ಮಾತಾಡ್ಕೊಂಡು 2 ದಿವಸ ಒಳಗೆ ಸಮಸ್ಯೆ ಬಗೆಹರಿಸ್ಕೊಡ್ತಾನೆ ಅಂದಾರ್ರಿ. ಅವ್ರು ಬಗೆಹರಿಸ್ಕೊಟ್ರೆ ಅಂದ್ರೆ ನಮ್ಮದು ಎಲ್ಲ ಚಲೋ ಐತಿ, ನಾವು ಎಲ್ಲ ಅಭಿನಂದನೆ ತಿಳಿಸ್ತೀವಿ. ಆದರೆ 2 ದಿವಸ ಒಳಗೆ ಇದನ್ನು ಮಾಡಿಕೊಡ್ಲಿಲ್ಲ ಅಂತಂದ್ರೆ ಮತ್ತೊಮ್ಮೆ ವಿದ್ಯಾರ್ಥಿಗಳು ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗ್ತೈತೆ ಅಂತ ಈ ಮೂಲಕ ಹೇಳ್ತೀವಿ. ತಮ್ಮ ಹೆಸರು ಏನಂದ್ರೆ? ನಾಗರಾಜ್ ನಾಯ್ಕ ರೀ. ಈಗ ಯಾವ ಕಡೆಯಿಂದ ಬಸ್ ಹೋಗ್ಬೇಕೈತಿ, ಯಾವ ಕಡೆ ಸಮಸ್ಯೆ ಆಗೈತಿ? ಈಗ ಸದ್ಯ ರೀ ರಾಯಬಾಗದಿಂದ ಕುರ್ಚಿ ಮಾರ್ಗ ರೀ ವಾಯಾ ಬಿಲ್ಡಿರಿ ಮತ್ತು ಚಿಂಚಲಿ ಹುಡುಗರಿಗೆ ತೊಂದರೆ ಆಗತ್ತೈತೆ ರೀ. ಅಂದರೆ ಈ ಹುಡುಗರಿಗೆ ಅಷ್ಟ ಮತ್ತೇನು ಬೇರೆ ಕಡೆ ಬೇರೆ ಕಡೆ ಏನಿಲ್ಲ. ಹೆಸರೇನಂದ್ರೆ? ನಾಗರಾಜ್ ನಾಯ್ಕ. ಅಂದರೆ ಇವಾಗ ಇಲ್ಲಿ ಎಲ್ಲೇ ಅನುಕೂಲ ಮಾಡಿಕೊಡ್ತಿದ್ರೆ ಮುಂದಿನ ದಿನಗಳಲ್ಲಿ ಏನು ಮಾಡ್ತೀರಿ? ಈಗ ಇದು 2 ದಿವಸ ಸರ್ ಮಾಡಿಕೊಡ್ತೀನಿ, ಮಾಡಿಕೊಡ್ಲಿಲ್ಲ ಅಂದ್ರೆ ಹೋರಾಟ ಮಾಡ್ಬೇಕಂತ.